ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ತನಿಖೆ ಇದೀಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ನಾಳೆ ಸಿಐಡಿಗೆ ಕೇಸ್ ಫೈಲ್ ಹಸ್ತಾಂತರ ಆಗಲಿದೆ. ಸಿಐಡಿಗೆ ಫೈಲ್ ಹಸ್ತಾಂತರ ಮಾಡಲಿರುವ ಪೊಲೀಸರು ತನಿಖಾಧಿಕಾರಿ ಅಥವಾ ಎಸ್ಪಿಯಿಂದ ಹಸ್ತಾಂತರ ಆಗುತ್ತದೆ. 6 ಪ್ರಕರಣಗಳ ಪೈಕಿ 4 ಕೇಸ್ ಸಿಐಡಿಗೆ ವರ್ಗಾವಣೆಯಾಗಲಿದೆ. ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್, ಇನ್ನುಳಿದಂತಹ 2 ಅಟ್ರಾಸಿಟಿ ಪ್ರಕರಣಗಳು ಆಗಿದ್ದರಿಂದ ಡಿಸಿಆರ್ಇ ಠಾಣೆಗೆ ವರ್ಗಾವಣೆಯನ್ನ ಕೂಡ ಮಾಡಲಾಗಿದೆ. ಜನಾರ್ದನ ರೆಡ್ಡಿಯವರ ಮನೆಯ ಎದುರು ನಡೆದಂತಹ ಗುಂಡಿನ ಕಾಳಗ ಪ್ರಕರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಬ್ಯಾನರ್ ಗಲಾಟೆ ಮತ್ತು ಶೂಟೌಟ್ ನಂತರ ಬ್ರೂಸ್ಪೇಟೆ ಠಾಣೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 4 ಪ್ರಕರಣ ದಾಖಲಾಗಿತ್ತು. ಇದೀಗ 4 ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಕೂಡ ನೀಡಲಾಗಿರುವಂತದ್ದು. ನೋಡಿ, ಬ್ಯಾನರ್ ಗಲಾಟೆ ಹಾಗೂ ಗನ್ ಫೈರಿಂಗ್ ವಿಚಾರ ಬಳ್ಳಾರಿಯನ್ನ ತಲ್ಲಣಗೊಳಿಸಿತ್ತು ಅಂತಾನೆ ಹೇಳಬಹುದು. ಶಾಂತವಾಗಿದ್ದಂತಹ ಬಳ್ಳಾರಿ ಜಿಲ್ಲೆ ರಕ್ತ ರಾಜಕಾರಣಕ್ಕೆ ಸಾಕ್ಷಿಯಾಗಿತ್ತು. ಇತ್ತ ಗಲಭೆಯ ಕುರಿತು ಬಿಜೆಪಿ ಹಾಗೂ ಕಾಂಗ್ರೆಸ್ ಹಲವು ವಿಡಿಯೋ ಸಾಕ್ಷಿಗಳನ್ನ ಕೂಡ ರಿಲೀಸ್ ಮಾಡ್ತಾ ವೈರಲ್ ಮಾಡ್ತಾ ಇದೆ. ಇದರ ನಡುವೆ ಸಿಐಡಿಗೆ ಈ ಒಂದು ತನಿಖೆಯನ್ನ ಹಸ್ತಾಂತರ ಮಾಡಲಾಗಿರುವಂತದ್ದು. ಬ್ಯಾನರ್ ಗಲಭೆ ಮತ್ತು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಇದರ ನಡುವೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹ ಕೂಡ ಮಾಡ್ತಾ ಇದ್ರು. ಘಟನೆ ನಡೆದು ಹಲವು ದಿನಗಳಾದ್ರೂ ಕೂಡ ಯಾವುದೇ ಕ್ರಮವನ್ನ ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ಆರೋಪಿ ಯಾರು ಅನ್ನೋದು ಗೊತ್ತಾಗಿಲ್ಲ ಅನ್ನೋದು ಎಲ್ಲರ ಒಂದು ವಾದ ಪ್ರತಿವಾದ ಕೂಡ ಆಗಿರುವಂತದ್ದು. ಹಾಗೆ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇದ್ರು. ದೂರು ಕೊಟ್ಟರೂ ಕೂಡ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಪೊಲೀಸರು. ಹೀಗಾಗಿ ಪೊಲೀಸರ ವಿರುದ್ಧ ಕೂಡ ಅಸಮಾಧಾನದ ಕಿಡಿ ಹೊರಹಾಕಿದ್ದಾರೆ ರೆಡ್ಡಿ ಅವರು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರೇ ನೇರ ಕಾರಣ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಒಟ್ಟಾರೆಯಾಗಿ 6 ಪ್ರಕರಣಗಳಿರುವಂತದ್ದು. 6 ಪ್ರಕರಣಗಳ ಪೈಕಿ 4 ಕೇಸನ್ನ ಇದೀಗ ಸಿಐಡಿಗೆ ವರ್ಗಾವಣೆಯನ್ನ ಮಾಡಲಾಗ್ತಾ ಇದೆ. ಕೇಸ್ ಫೈಲ್ ಹಸ್ತಾಂತರ ಬಳಿಕ ಸಿಐಡಿ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ಬಳ್ಳಾರಿಗೆ ಆಗಮಿಸಲಿರುವಂತಹ ಸಿಐಡಿ ತಂಡ ಬ್ಯಾನರ್ ಕೇಸ್ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿತ್ತು. ಪೊಲೀಸರ ವಿರುದ್ಧ ರೆಡ್ಡಿ ಮತ್ತು ರಾಮುಲು ಆರೋಪಿಸಿದ್ರು. ಹೀಗಾಗಿ 4 ಕೇಸ್ಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ನೀಡಲಾಗಿರುವಂತದ್ದು. ಸಿಐಡಿ ತನಿಖೆಗೆ ಆದೇಶವನ್ನ ಮಾಡಿರುವಂತಹ ಡಿಜಿಐಜಿಪಿ ಸಲೀಂ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ನೋಡಿ, ಈಗಾಗಲೇ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಗಲಭೆಗೆ ಅಧಿಕಾರಿಗಳೇ ನೇರ ಕಾರಣ ಅಂತ ಜನಾರ್ದನ ರೆಡ್ಡಿ ಅವರು ಕೂಡ ದೂರಿರುವಂತದ್ದು. ಬಳ್ಳಾರಿಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಪಿ ರವಿಕುಮಾರ್, ಬಳ್ಳಾರಿ ನಗರ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಹಾಗೂ ಶಾಸಕ ಭರತ್ ರೆಡ್ಡಿ ವಿರುದ್ಧವೇ ಗಾಲಿ ಜನಾರ್ದನ ರೆಡ್ಡಿ ಅವರು ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಇದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗಿದೆ ನೋಡ್ತಾ ಹೋಗೋಣ. ನೋಡಿ, ಜನವರಿ 6ನೇ ತಾರೀಕು 3 ವಿರುದ್ಧ ನೀಡಿದಂತಹ ದೂರಿಗೆ ಪೊಲೀಸರು ಎಫ್ಐಆರ್ ದಾಖಲಿಸಿಲ್ಲ ಅಂತ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತೊಂದು ಬಾಂಬನ್ನ ಸಿಡಿಸಿದ್ರು. ಒಟ್ಟಾರೆಯಾಗಿ ಈಗ 6 ಪ್ರಕರಣಗಳಲ್ಲಿ 4 ಪ್ರಕರಣಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಇನ್ನು ಕೇಸ್ ಫೈಲ್ ಹಸ್ತಾಂತರ ಬಳಿಕ ಸಿಐಡಿ ಎಂಟ್ರಿಯನ್ನ ಕೊಡಲಿದೆ. ಬಳ್ಳಾರಿಗೆ ಆಗಮಿಸಿ ಸಿಐಡಿ ತಂಡ ಸಂಪೂರ್ಣವಾದಂತಹ ತನಿಖೆಯನ್ನ ಕೂಡ ಮಾಡಲಿದೆ. ಈ ಒಂದು ಬ್ಯಾನರ್ ಕೇಸ್ ರಾಜಕೀಯ ಸ್ವರೂಪವನ್ನ ಪಡೆದಂತಹ ಬೆನ್ನಲ್ಲೇ ಸಿಐಡಿ ಕೂಡ ಎಂಟ್ರಿ ಆಗ್ತಾ ಇರುವಂತದ್ದು. ಪೊಲೀಸರ ವಿರುದ್ಧವೇ ರೆಡ್ಡಿ ಮತ್ತು ರಾಮುಲು ಆರೋಪವನ್ನ ಕೂಡ ಮಾಡಿದ್ರು. ಒಟ್ಟಾರೆಯಾಗಿ 4 ಕೇಸ್ಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ ಡಿಜಿಐಜಿಪಿ ಸಲೀಂ ಅವರು. ನಾಳೆ ಗಾಲಿ ಜನಾರ್ದನ ರೆಡ್ಡಿ ಅವರ ಜನ್ಮದಿನ. ಆದ್ರೆ ರೆಡ್ಡಿ ಬರ್ತ್ಡೇಗಿಲ್ಲ ವಿಶ್ ಬ್ಯಾನರ್. ನಾಳೆ ಗಾಲಿ ಜನಾರ್ದನ ರೆಡ್ಡಿ ಬರ್ತ್ಡೇ, ಆದ್ರೆ ರೆಡ್ಡಿ ಬರ್ತ್ಡೇಗಿಲ್ಲ ವಿಶ್ ಬ್ಯಾನರ್. ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕದಂತೆ ಮನವಿಯನ್ನ ಮಾಡಲಾಗಿದೆ. ಬ್ಯಾನರ್ ಹಾಕದಂತೆ ಜನಾರ್ದನ ರೆಡ್ಡಿ ಮನವಿಯನ್ನ ಮಾಡಿದ್ದಾರೆ.
ಬೆಂಬಲಿಗರು ಆಪ್ತರಿಗೆ ಮನವಿ ಮಾಡಿರ್ತಕ್ಕಂಥ ಜನಾರ್ದನ ರೆಡ್ಡಿ. ಸರಳವಾಗಿಯೇ ಜನ್ಮದಿನವನ್ನ ಆಚರಿಸಲು ರೆಡ್ಡಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಜನ್ಮದಿನದ ಪ್ರಯುಕ್ತ ಕನಕದುರ್ಗಮ್ಮ ದೇವಿಗೆ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ ಹಾಗೂ ತಂದೆ ತಾಯಿ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಲು ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು ಜನಾರ್ದನ ರೆಡ್ಡಿ ಅವರು. ಈಗಾಗಲೇ ಬ್ಯಾನರ್ ಗಲಾಟೆಯಿಂದ ಸಾಕಷ್ಟು ರಾಜಕೀಯ ಕೆಸರೆರಚಾಟಗಳು ಕೂಡ ನಡೀತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ನಾಳೆ ಗಾಲಿ ಜನಾರ್ದನ ರೆಡ್ಡಿ ಅವರ ಜನ್ಮದಿನ ಕೂಡ ಇರುವಂತದ್ದು. ಹೀಗಾಗಿ ಯಾವುದೇ ಬ್ಯಾನರ್ ಅನ್ನ ಹಾಕದಂತೆ ಅವರ ಕಾರ್ಯಕರ್ತರಲ್ಲಿ, ಅವರ ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕದಂತೆ ರೆಡ್ಡಿ ಮನವಿಯನ್ನ ಮಾಡಿದ್ದು, ಇನ್ನು ಬೆಂಬಲಿಗರು ಆಪ್ತರಿಗೆ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಅಲ್ಲೇ ಕೂಡ ಹೇಳಿರುವಂತದ್ದು. ಸರಳವಾಗಿ ಜನ್ಮದಿನವನ್ನ ಆಚರಿಸೋಕೆ ರೆಡ್ಡಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ನಾಳೆ ಕನಕದುರ್ಗಮ್ಮ ದೇವಿಗೆ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಆನಂತರ ತಂದೆ ತಾಯಿ ಸಮಾಧಿಗೆ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಲು ನಿರ್ಧರಿಸಿರುವಂತದ್ದು ಜನಾರ್ದನ ರೆಡ್ಡಿ ಅವರು. रक्षा